ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯದ 21ನೆಯ ವಾಕ್ಯ. ಇದು ಯೆಹೋವನಾದ ನನ್ನ ಮಾತು, ನಾನು ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನು. ಹೌದು ಪ್ರಿಯರೇ, ಕೆಲವೊಂದು ಸಮಯ ನಮಗೆ ತಿಳಿಯದೆ ನಾವು ದುಷ್ಟರ ಕೈಯಲ್ಲಿ ಇರುವಂತವರಾಗಿರ್ತೇವೆ. ಅಥವಾ ಅವರು ದುಷ್ಟರು, ಅವರು ಒಳ್ಳೆಯವರು, ಅವರು ನಂಬಿಕಸ್ಥರು, ಯಾವ ಒಂದು ಕಾರ್ಯವೂ ಕೂಡ ತಿಳಿಯದ ರೀತಿಯಲ್ಲಿ ನಾವು ಇರುವಂತವರಾಗಿದ್ದೇವೆ. ಆದರೂ ಕೂಡ ನಮ್ಮನ್ನು ಕಾಯುವಂತಹ ನಮ್ಮ ದೇವರು ಈ ದಿನದಲ್ಲಿ ನಿಮಗೆ ಕೊಡುವಂತಹ ವಾಗ್ದಾನ ಇದಾಗಿದೆ. ದೇವರು ಹೇಳ್ತಿದ್ದಾರೆ, ನಿಮ್ಮನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಹೌದು ಕ್ರೂರರ ಕೈಯಿಂದ ರಕ್ಷಿಸುವೆನು. ನಿಮ್ಮನ್ನ ಉದ್ಧರಿಸುವುದಕ್ಕಾಗಿ, ನಿಮ್ಮನ್ನ ರಕ್ಷಿಸುವುದಕ್ಕಾಗಿ ದೇವರೇ ನಿಮ್ಮೊಟ್ಟಿಗೆ ಇದ್ದಾರೆ. ನೀವು ದೇವರೊಟ್ಟಿಗೆ ಇರುವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಯಾರು ದುಷ್ಟರು, ಯಾರು ಕೆಟ್ಟವರು ಎಲ್ಲವೂ ಕೂಡ ದೇವರಿಗೆ ತಿಳಿದಿದೆ ಪ್ರಿಯರೇ. ನಮಗೆ ತಿಳಿಯದೆ ಇದ್ದರೂ ಕೂಡ ನಮ್ಮನ್ನು ಕಾಯುವಂತಹ ದೇವರಿಗೆ ಎಲ್ಲವೂ ತಿಳಿದಿರುವುದರಿಂದ ನಿಮ್ಮನ್ನು ಕಾದು ಕಾಪಾಡಿ ನಡೆಸುವಂತಹ ದೇವರು ನಿಮ್ಮೊಟ್ಟಿಗೆ ಇದ್ದಾನೆ. ಈ ದಿನದಲ್ಲಿ ಆ ದೇವರು ನಿಮಗೆ ಎಲ್ಲ ಕಾರ್ಯಗಳಲ್ಲಿಯೂ ಒಳ್ಳೆಯದನ್ನ ಉಂಟು ಮಾಡಲಿ. ಪ್ರಾರ್ಥನೆ ಮಾಡೋಣ. ಯೇಸುವೆ ಅಪ್ಪ, ಈ ದಿನದಲ್ಲಿ ಕರ್ತನೆ, ಈ ಒಂದು ಕಾರ್ಯಕ್ರಮವನ್ನು ನೋಡ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತವನ್ನ ದುಷ್ಟರ ಕೈಯಿಂದ ಬಿಡಿಸಿ ಅಪ್ಪ ಅವರನ್ನ ಉದ್ಧಾರ ಮಾಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಯೇಸುವೆ ಕರ್ತನೆ, ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಯಾರು ದುಷ್ಟರು ಎಂಬುದಾಗಿ ಈ ಲೋಕದಲ್ಲಿ ನಮಗೆ ತಿಳಿಯದೇ ಇದ್ದರೂ ಕೂಡ ಎಲ್ಲರನ್ನ ಹರಿತಿರುವಂತಹ ದೇವರು ನೀನು ಕರ್ತನೆ. ನಿನ್ನ ಜನರನ್ನ ನೀನು ಬಿಡಿಸಿ ಆಶೀರ್ವದಿಸಬೇಕಾಗಿ, ಅವರ ಜೀವಿತದಲ್ಲಿ ಅವರನ್ನು ಆಶೀರ್ವದಿಸಿ ಮುಂದೆ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೇ, ಆಮೆನ್.